ಈಗ ಬೆಂಗಳೂರಿನ ಇತರ ಸುದ್ದಿಗಳನ್ನು ಫಟಾಫಟ್ ಅಂತ ನೋಡೋಣ ಜಸ್ಟ್ 5ನಲ್ಲಿ. ಬೆಂಗಳೂರು ನಗರದ ಹಲವೆಡೆ ಗಾಳಿ ಸಹಿತ ಮಳೆಯಾಗಿದೆ. ಶಾಂತಿನಗರ, ರಿಚ್ಮಂಡ್ ಸರ್ಕಲ್, ಕೆಆರ್ ಮಾರ್ಕೆಟ್, ಮೆಜೆಸ್ಟಿಕ್, ಕೋರಮಂಗಲ, ಜೆಪಿ ನಗರ, ಜಯನಗರ, ಕಾರ್ಪೊರೇಷನ್, ಲಾಲ್ಬಾಗ್ ಸೇರಿ ಹಲವೆಡೆ ಮಳೆಯಾಗಿದೆ. ಆರೋಪಿಗಳ ಜೊತೆ ವಿಕೃತ ವರ್ತನೆ ತೋರಿದ್ದ ಅಮೃತಹಳ್ಳಿ ಠಾಣೆ ಪಿಎಸ್ಐ ಪ್ರವೀಣ್‌ನನ್ನು ಬಂಧಿಸಲಾಗಿದೆ. ಕೆಲ ತಿಂಗಳ ಹಿಂದೆ ನಡೆದಿದ್ದ ಘಟನೆ ತಡವಾಗಿ ಬೆಳಕಿಗೆ ಬಂದಿದೆ. ಕೊಲೆ ಕೇಸ್ನಲ್ಲಿ ಅಪ್ರಾಪ್ತ ಬಾಲಕರನ್ನ ಕರೆತಂದಿದ್ದ ಸಬ್ ಇನ್ಸ್ಪೆಕ್ಟರ್ ಪ್ರವೀಣ್ ಅವರನ್ನೆಲ್ಲ ಖಾಸಗಿ ಸ್ಥಳದಲ್ಲಿ ಇರಿಸಿ ಅಪ್ರಾಪ್ತರ ಮೇಲೆ ಪಿಎಸ್ಐ ಹಲ್ಲೆ ಮಾಡಿದ್ದ. ಬೆಲ್ಟ್ನಿಂದ ಹಲ್ಲೆ ಮಾಡಿ ವಿಕೃತಿ ಮೆರೆದಿದ್ದನಂತೆ. ಸರ್ಕಾರಿ ಶಾಲಾ ಶಿಕ್ಷಕರ ಬಳಿಕ ಈಗ ವೈದ್ಯರಿಗೂ ಫೇಶಿಯಲ್ ಅಟೆಂಡೆನ್ಸ್ ವ್ಯವಸ್ಥೆ ಜಾರಿಗೆ ಬಂದಿದೆ. ಸರ್ಕಾರಿ ಆಸ್ಪತ್ರೆಯ ವೈದ್ಯರಿಗೆ ಬ್ರೇಕ್ ಹಾಕಲು ಆರೋಗ್ಯ ಇಲಾಖೆ ಮುಂದಾಗಿದೆ. ಸರ್ಕಾರಿ ಆಸ್ಪತ್ರೆ ವೈದ್ಯರಿಗೆ ಫೇಶಿಯಲ್ ಅಟೆಂಡೆನ್ಸ್ಗೆ ಸ್ಯಾಲರಿ ಲಿಂಕ್ ಆಗಲಿದೆ. ಕಳ್ಳಾಟವಾಡುವ ವೈದ್ಯರ ವೇತನ ಕಡಿತವಾಗಲಿದೆ. ಹಾಜರಾತಿ ಇದ್ದಷ್ಟೇ ಇನ್ನು ವೇತನ ಸಿಗಲಿದೆ. ನೆಕ್ಸ್ಟ್ ಬಂದವರಿಗೆ ಅಟೆಂಡೆನ್ಸ್ ಇಂದ ಸ್ಯಾಲರಿ ಲಿಂಕ್ ಮಾಡಬೇಕು ಅನ್ನೋದು ಸಹಿತ ಪ್ರಪೋಸಲ್ ನಮ್ಮ ಹತ್ರ ಇದೆ. ಅದನ್ನು ನೆಕ್ಸ್ಟ್ 2 to 3 months ಅಲ್ಲಿ ನಾವು ಅದನ್ನು ಮಾಡ್ತೀವಿ. ಬೇರೆ ಇಲಾಖೆಯಲ್ಲಿ ಎಲ್ಲಿ ಮಾಡಿಲ್ಲ, ಬಟ್ ನಾವು ಹೆಲ್ತ್ ಡಿಪಾರ್ಟ್ಮೆಂಟಲ್ಲಿ ಅದು ಮಾಡಿ ತೋರಿಸ್ಬೋದು. ನಮ್ಮ ಮಾನ್ಯ ಸಚಿವರು ಸಹಿತ ಈ ಥರದ ನೀವು ಮೆಜರ್ಸ್ ತೊಗೊಂಡ್ರೆ ನಮಗೆ ಅದು ಇಂಪ್ರೂವ್ಮೆಂಟ್ ಆಗುತ್ತೆ ಅಂತೇಳಿ ಭಾಳ ಕ್ಲಿಯರ್ ಆಗಿ ಡೈರೆಕ್ಷನ್ ಕೊಟ್ಟಿದ್ದಾರೆ.